ಹಾಯ್ ಆಲ್ ಆಫ್ ಯು. ಇವತ್ತಿನ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಣ. ನಿರಂಜನ ಕೈಯಲ್ಲಿ ಮುಳ್ಳಿನ ಗುಲಾಬಿ ಹಿಡಿದು ರೊಮ್ಯಾಂಟಿಕ್ ಆಗಿರೋದು ಈ ಹೊತ್ತಿನ ಸ್ಪೆಷಲ್. ದೀಪ್ತಿ ಅಂಡ್ ಕವಿತಾ ಹೇಗಿತ್ತು? ತುಂಬಾನೇ ಚೆನ್ನಾಗಿತ್ತು. ಯಾವತ್ತೂ ನಾನು ಪರ್ಫಾರ್ಮ್ ಮಾಡಿಲ್ಲ, ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿಲ್ಲ. ಅಂಡ್ ದೀಪ್ತಿ ಶುರು ಆಗೋದಕ್ಕೆ ಒಂದು 10 ನಿಮಿಷ ಮುಂಚೆ ಒಂದು 2-3 ಸ್ಟೆಪ್ಸ್ ಹೇಳ್ಕೊಟ್ಟಿದ್ಲು. ಅದ್ರ ಮೇಲೆನೆ ಅವಳನ್ನ ನೋಡ್ಕೊಂಡು ಇಂಪ್ರೂವೈಸ್ ಮಾಡ್ಕೊಂಡು ಮಾಡಿದ್ದೀನಿ. ಹೋಪ್ಫುಲಿ ಐ ಹ್ಯಾವ್ ಡನ್ ಬೆಟರ್. ರಕ್ಷಿತ್ ಅಂಡ್ ಮಾಧುರಿ ಏನಾಯ್ತಲ್ಲಿ ಬಾಟ್ಲು ಸದ್ಯಕ್ಕೆ ತಗೊಂಡೋಗಿದ್ದಾರೆ ವಾಪಸ್ಸು, ಡೇಂಜರ್ ಅಂತ. ಬಟ್ ನಮ್ಗೆ ಬಹಳ ದಿನಗಳಿಂದ ಆಸೆ ಇತ್ತು, ಏನಂತ? ಸೊಂಟದ ಬಗ್ಗೆ ಹಾಡು ಡ್ಯಾನ್ಸ್ ಮಾಡ್ಬೇಕು ಅಂತ. ಎಲ್ಲಿ ಸೊಂಟ? ಮುಂಚೆ ಒಂದ್ ಭಯ ಆಗೋದು, ಸೊಂಟ ತೋರ್ಸಿದ್ರೆ ಬ್ಲರ್ ಮಾಡ್ತೀರಾ ಅಂತ. ಈಗ ಸೊಂಟ ತೋರ್ಸಿದ್ರೆ ಝೂಮ್ ಮಾಡ್ಬಿಡ್ತೀರಾ. ಅದಕ್ಕೆ ರಂಗ, ಕನ್ನಡಕ ಇಲ್ದೇನೆ ಇಷ್ಟು ಝೂಮ್ ಮಾಡ್ತಿದ್ಯಾ? ಅದಿದ್ರೆ ಝೂಮ್ ಸ್ಪೆಷಲಿಸ್ಟ್ ಆಗ್ತಿದ್ಯೋ ಏನದು ಕುಡಿಯೋ ಸ್ಟೈಲು ಅವೆಲ್ಲ ಏನೋ? ಅದು ಅದೇ ಸಾಂಗ್ ಫ್ಲೋ ಜೊತೆ ಹೇಗೆ ಕ್ಯಾರೆಕ್ಟರ್ ಇರಬೇಕು ಅಂತ ಅದೇ ತರ ಮಾಡಿದೀವಿ. ಹೌದಪ್ಪ ರಂಗ, ಹಾಡಿನ ಫ್ಲೋ ಜೊತೆ ಆಲ್ಕೋಹಾಲಿನ ಫ್ಲೋ ಸ್ವಲ್ಪ ಜಾಸ್ತಿನೇ ಇತ್ತು. ಫೈನಲಿ ಕುಡ್ಕೊಂಡು ಸೊಂಟದ ಬಗ್ಗೆ ಹಾಡು ಹೇಳಿ ಚೆನ್ನಾಗಿ ಮಾಡಿದೀರಾ. ವೆರಿ ಗುಡ್, ವೆರಿ ಗುಡ್. ರಫಿ ಮತ್ತೆ ಸ್ಪೂರ್ವಿ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ನಾನಂತೂ ಯಾವತ್ತೂ ಡ್ಯಾನ್ಸ್ ಮಾಡಿರ್ಲಿಲ್ಲ, ಇವತ್ತು ಡ್ಯಾನ್ಸ್ ಮಾಡಿದೆ, ನನಗೆ ಖುಷಿಯಾಗಿದೆ. ಮತ್ತೆ ಸ್ಪೂರಿ ಅವರು ಒಂದು 4 ಸ್ಟೆಪ್ ಬೇಗ ಹೇಳ್ಕೊಟ್ರು, ಬೇಗ ಕಲಿತೆ, ಸೇಮ್ ಸ್ಟೆಪ್ ಮಾಡಿದೆ. ಇವ್ರು ಎಷ್ಟರ ಮಟ್ಟಿಗೆ ಪ್ರಾಕ್ಟೀಸ್ ಮಾಡಿದ್ರು ಅಂದ್ರೆ ಆನ್ ಸ್ಟೇಜ್ ಪ್ರಾಕ್ಟೀಸ್ ಮಾಡಿದ್ರಪ್ಪ. ಸ್ಟೇಜ್ ಮೇಲೆ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದಾರೆ. ಇವನೊಂದು ಸ್ಟೆಪ್ ಹಾಕ್ದ, ಅವಳೊಂದು ಸ್ಟೆಪ್ ಹಾಕಿದ್ರು, ಇವನೊಂದು ಸ್ಟೆಪ್ ಹಾಕ್ದ, ಅವಳೊಂದು ಹಾಕಿದ್ರು, ಅವಳೊಂದು ಹಾಕಿದ್ರು, ಇವನೊಂದು ಹಾಕ್ದ. ಒಟ್ನಲ್ಲಿ ಹೇಳ್ಬೇಕು ಅಂದ್ರೆ ಚಿತ್ರಾನ್ನ ಪರ್ಫಾರ್ಮೆನ್ಸ್. ಅಮೃತ್ ಅಂಡ್ ರಾಶಿ ನನ್ನ ಪ್ರಕಾರ ಎಲ್ಲರಿಗಿಂತ ಪಕ್ಕ ನಮ್ಮ ಕನ್ನಡ ನಾಡನ್ನ ಪ್ರತಿಬಿಂಬಿಸುವಂತಹ ಕಾಸ್ಟ್ಯೂಮ್ ಹಾಕಿರೋದಕ್ಕೆ ಹೆಡ್ ಟಾಪ್. ಕರೆಕ್ಟ್ರಿ ಅಪ್ಪ? ಹೇಗಿತ್ತು? ನಂದು ಫಸ್ಟ್ ಸ್ಟೇಜ್ ಪರ್ಫಾರ್ಮೆನ್ಸ್ ಇತ್ತು. ನಂದು ಸ್ವಲ್ಪ ಸ್ಟಾರ್ಟಿಂಗ್ ಬಂದು ಹೇಳಿದಾಗ ಹಿಂಗೆ ಪರ್ಫಾರ್ಮ್ ಮಾಡ್ಬೇಕಂದಾಗ ಸ್ವಲ್ಪ ನರ್ವಸ್ ಆಗಿತ್ತು. ಅದ್ರ ರಾಶಿ ಥರ ಅಂತ ಕಾನ್ಫಿಡೆನ್ಸ್ ಇತ್ತು. ಒಳ್ಳೆ ಡ್ಯಾನ್ಸ್ ಮಾಡ್ತಾ ಗೊತ್ತಿತ್ತು ನನಗೆ. ಅದು ಪ್ರಾಕ್ಟೀಸ್ ಮಾಡ್ತಿದ್ವಿ, ಮೆಲ್ಲ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ವಿ. ಹಾಡು ಗೊತ್ತಿದ್ದಿಲ್ಲ ನಮಗೆ ಯಾವ ಹಾಡು ಕೊಡ್ತೀವಿ ಅಂತ. ಇವಾಗ ಒಂದು ಕರ್ನಾಟಕದ ಒಂದು ಯಾವ್ದೋ ಜನಪದ ಗೀತೆ ತಗೊಂಡು ಮಾಡೋಣ ಅನ್ಕೊಂಡು ಡಿಸೈಡ್ ಮಾಡ್ಕೊಂಡ್ವಿ. ಯಾಕಂದ್ರೆ ನನಗೆ ಈಸಿ ಆಗತ್ತೆ, ಅವ್ರ ಜೊತೆ ಕೋಪ ಮಾಡ್ತಾರ ಅಂತಂದು. ಸೊ ಹಂಗೆ ಪ್ರಾಕ್ಟೀಸ್ ಮಾಡಿದ್ವಿ, ಒಂದು 10 ನಿಮಿಷ ಪ್ರಾಕ್ಟೀಸ್ ಮಾಡಿದ್ವಿ. ಉಳಿದೆಲ್ಲ ಸ್ಟೇಜ್ ಮ್ಯಾಗೆಲ್ಲ ಮತ್ತೆ ಪ್ರಾಕ್ಟೀಸ್ ಮಾಡ್ಕೊಂಡ್ವಿ. ಸೂಪರ್. ಗಂಡ ಹೆಂಡತಿ ಮದುವೆ ಆದ್ಮೇಲೆ ಹೇಗಿರ್ಬೇಕು, ಮದುವೆಗಿಂತ ಮುಂಚೆ ಹೇಗಿರ್ಬೇಕು, ಮದುವೆ ಆಗಿದ ತಕ್ಷಣ ಹೇಗಿರ್ಬೇಕು ಅಂತ ಹೇಳಿಲ್ಲ. ಬಟ್ ಇಟ್ಸ್ ಓಕೆ, ಯು ಡಿಡ್ ಅ ವೆರಿ 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 ಗುಡ್ ಜಾಬ್. ವೆರಿ ಗುಡ್ ಜಾಬ್. ಕಡೆಯದಾಗಿ ಇವತ್ತು ಎಲ್ಲರಿಗಿಂತ ಚೆನ್ನಾಗಿ ಮಾಡಿರೋರು ದಿ ಬೆಸ್ಟ್ ಪೇರ್, ವಂಡರ್ಫುಲ್ ಪೇರ್, ಸೂರಜ್ ಅಂಡ್ ವಾಣಿ. ಹೇಳಿ ಏನಾಯ್ತು, ಏನ್ ಕತೆ? ಕ್ಯಾಪ್ಟನ್, ಸ್ಟ್ರಾಟಜಿ, ಪವರ್ಫುಲ್ ಮ್ಯಾನ್, ಏನಾಯ್ತು? ಇದು ನಮ್ದು ಕ್ಯಾಟಗರಿ ಎಲ್ಲ ಇದು ಡ್ಯಾನ್ಸ್ ಅನ್ನೋದು. ನಮ್ ಸಾಂಗ್ ಡಿಸೈಡ್ ಆಗಕ್ಕೆ ಆಗಿದೆ ಲೇಟು, ಯಾಕಂದ್ರೆ ಇವ್ರು ಕೇಳ್ತಾ ಇದ್ದ ಸಾಂಗ್ ಇರಲಿಲ್ಲ. ಸೊ ಕೊನೆಗೆ ನಮ್ಗೆ ಈ ಸಾಂಗ್ ಅಲ್ಲಿ ಮಾಡೋಣ ಅಂದ್ಬಿಟ್ಟು ಸ್ಟೇಜ್ ಇನ್ನೇನು 1 ನಿಮಿಷನೂ ಸಿಕ್ಕಿಲ್ಲ ನಮ್ಮ ಪ್ರಾಕ್ಟೀಸ್ಗೆ. ಸೊ ಅವ್ರಿಗೆ ಯಾವ ಸ್ಟೆಪ್ ಬರುತ್ತೆ ಅವ್ರು ಮಾಡಿ, ನನಗೆ ಯಾವ ಸ್ಟೆಪ್ ಬರೋದು ನಾ ಮಾಡ್ತೀನಿ. ನಮ್ಗೆ ಗಣೇಶ ಕೂರಿಸ್ದಾಗ ನಾವು ಯಾವ ಸ್ಟೆಪ್ ಮಾಡ್ತೀವೋ ಆ ಸ್ಟೆಪ್ ಮಾಡ್ಕೊಂಡು ನಾವು ಮುಗಿಸ್ಬೇಕು. ಅಲ್ಲ, ಬಟ್ ನೀವು ಹಾಕಿದ್ದೆ ಒಂದು ಕಾಸ್ಟ್ಯೂಮು, ಮಾಡಿದ್ದೆ ಒಂದು ಡ್ಯಾನ್ಸ್. ಏನಾಯ್ತು ವಾಣಿ? ಸಂತೋಷಕ್ಕೆ ಡ್ಯಾನ್ಸ್ ಮಾಡಿದ್ದೀರಾ. ನಿಮ್ಗೆ ಅನ್ಸುತ್ತಾ ನೀವು ಹಾಕಿರೋ ಕಾಸ್ಟ್ಯೂಮು, ಬಂದಂತ ಡ್ಯಾನ್ಸು ಒಂದಕ್ಕೆ ಒಂದಾನ ಮ್ಯಾಚ್ ಆಗತ್ತೆ ಅನ್ಸುತ್ತೆ? ಅಲ್ಲೇ ಗೊತ್ತಾಗಿದ್ದು ಇದು ಮ್ಯಾಚ್ ಆಗಲ್ಲ ಅಂತೇಳಿ. ಆದ್ರೂ ಬಿಡಬಾರ್ದು ಮತ್ತೆ ವಾಪಸ್ ಹೋಗ್ಬಾರ್ದು, ಅಲ್ಲಿ ಇದಾಗಬಾರ್ದು ಅಂತೇಳಿ ಆ ತಕ್ಷಣ ಸ್ಪಾಟ್ ಅಲ್ಲಿ ಡಿಸೈಡ್ ಮಾಡ್ಬಿಟ್ವಿ. ತಕ್ಷಣ ಮಾಡಿ ಹೆಂಗೋ ಮಾಡಿ ಗಬ್ಬೆಬ್ಬಿಸ್ಬಿಟ್ಟು ಬಂದ್ಬಿಟ್ರಿ ಅಷ್ಟೇ ಅಲ್ಲ. ಒಟ್ನಲ್ಲಿ ಪಟ್ಟಾಯ ಆಗಿ ಬಂದು ನಮ್ಮ ಕನ್ನಡದವರು ಕನ್ನಡ ಸಾಂಗ್ಗೆ ಡ್ಯಾನ್ಸ್ ಮಾಡಿದಿರಲ್ಲ, ವೆರಿ ಗುಡ್ ಗೈಸ್, ವೆರಿ ಗುಡ್. ಈಗ ಮುಖ್ಯವಾದ ಘಟ್ಟಕ್ಕೆ ಬರೋಣ, ರಿಸಲ್ಟ್. ದೀಪ್ತಿ ಹಾಗೂ ಕವಿತಾ ನಿಮ್ಮ ಟೀಮ್ಗೆ ಸಿಗ್ತಾ ಇದೆ 7 ಪಾಯಿಂಟ್ಸ್. ರಕ್ಷಿತ್ ಅಂಡ್ ಮಾಧುರಿ ನಿಮಗೂ ಸಿಕ್ಕಿದೆ 8 ಅಂಕ. 8. ರಫಿ ಹಾಗೂ ಸ್ಪೂರ್ವಿ ನೀವು ಮಾಡಿದಂತಹ ಚಿತ್ರಾನ್ನ ಪರ್ಫಾರ್ಮೆನ್ಸ್ಗೂ ಸಿಗ್ತಾ ಇದೆ 7 ಅಂಕ. ಕಡೆಯದಾಗಿ ಗೊಬ್ಬು ಎಬ್ಸಿದ್ದೀರಾ ಇಬ್ರು ಸೇರ್ಕೊಂಡು, ಹಾಳು ಮಾಡಾಕಿದ್ದೀರಾ ಅಂದ್ರು. ಪಾಪ ಅವ್ರು ಹೇಳಿದ್ರು, ಸರ್ ಏನ್ ಮಾಡೋಣ ಅಂತ. ನಾವು ಹೋಲಿ ಬಿಡಿ, ಏನೋ ನಮ್ಮ ಹುಡುಗರು ಅಂತ ಹೇಳಿದ್ದಕ್ಕೆ
ಎನರ್ಜಿ. ಬಟ್ ಶಂಕರ್ ನಗರ್ 1 ಸ್ಟೆಪ್ ಅಂತ ನಾನಂತೂ ಮರ್ಯಾದೆ ಉಳಿಸಿದ್ದೀನಿ. ವೆರಿ ಗುಡ್. ಅದಕ್ಕೋಸ್ಕರ ನಿಮಗೆ ಸಿಗ್ತಾ ಇದೆ 7 ಅಂಕ, 7 ಪಾಯಿಂಟ್ಸ್. ಇವತ್ತಿನ ನಮ್ಮ ಕಡೆಯ ಸ್ಪರ್ಧಿ ಆದ್ರೂ ಫಸ್ಟ್ ಪರ್ಫಾರ್ಮ್ ಮಾಡಿದಂತ ಟೀಮ್ ರಾಶ್ರೀ ಅಂಡ್ ಅಮೃತ್. ನಿಮ್ಗೆ ಸಿಕ್ಕಿರುವಂತ ಅಂಕಗಳು 9. 9. ಎಲ್ಲರಿಗಿಂತ ಜಾಸ್ತಿ ತಗೊಂಡಿದ್ದೀರಾ. ನನ್ನ ಪ್ರಕಾರನೂ ಹೇಳ್ಬೇಕು ಅಂದ್ರೆ ಇವತ್ತಿನ ವಿನ್ನರ್ಸ್ ನೀವೇ. ಆದ್ರೂ ನಾನು ಒಂದು ಅಂಕನ ಕೊಟ್ಟಿದ್ದಿದ್ರೆ, ನನಗೆ ಆ ಲಿಬರ್ಟಿ ಇದ್ದಿದ್ರೆ ಟೈ ಆಗ್ತಾ ಇತ್ತು ಬಿಟ್ವೀನ್ ಯು ಅಂಡ್ ರಕ್ಷಿತ್. ಯಾಕಂದ್ರೆ ರಕ್ಷಿತ್ ಹಾಗೂ ಮಾಧುರಿ ಪೂರ್ತಿ ಸಾಂಗ್ ಅಲ್ಲಿ ಆ ಒಂದು ಇಂಟ್ರಾಕ್ಷನ್ ಇಟ್ಕೊಂಡಿದ್ರು. ಮಾಧುರಿ, ಯು ಆರ್ ಲುಕಿಂಗ್ ಲವ್ಲಿ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ಒಳ್ಳೆ ಸ್ಮೈಲ್ ಇತ್ತು. ರಕ್ಷಿತ್, ವಾಟ್ ಆ ಪರ್ಫಾರ್ಮೆನ್ಸ್. ಫುಲ್ಲು ಕುಡ್ದವ್ರಿಗಿಂತ ಹೆಚ್ಚಾಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ಯಾ. ಒಟ್ನಲ್ಲಿ ಇಷ್ಟೆಲ್ಲ ಕಾಂಪಿಟೇಷನ್ ಮಧ್ಯೆ ನೀವ್ ವಿನ್ ಆಗಿದ್ದೀರಾ. ನಿಮ್ಗೆ ಏನ್ ಸಿಗ್ತಾ ಇದೆ ಗೊತ್ತಾ? ನೀವ್ ಹೇಳೋವರೆಗೂ ಗೊತ್ತಾಗಲ್ಲ. ಏನ್ ಬೇಕು? ದುಡ್ಡು. ದುಡ್ಡಿಗೆ ಅದೇನ್ ಸಾಯ್ತೀರಪ್ಪ. ನನಗೆ ಶಾಪಿಂಗ್ ಮಾಡಕ್ಕೆ ಇಷ್ಟ, ಸೊ ನಂಗೆ ದುಡ್ಡು ಬೇಕು ಅಂತ ಕೇಳ್ತಾ ದುಡ್ಡು ಬಿಟ್ಟು ಏನ್ ಬೇಕು? ದುಡ್ಡು ಬಿಟ್ಟು ನೀವ್ ಏನ್ ಕೊಡ್ತೀರಾ? ಓಕೆ, ದುಡ್ಡು ಬಿಟ್ಟು ನಿಮಗೆ ನಾವು ಕೊಡ್ತಾ ಇದೀವಿ ಶಾಪ್ ಮಾಡೋದಕ್ಕೆ ಅವಕಾಶ. ಏನು ಅಂತ ಕೇಳಿ. ಏನು ಏನು ಒಂದ್ ಪೇರ್ ಆಫ್ ಹೊಸ ಬಟ್ಟೆ ಅಷ್ಟೆ. ಒಂದು ಪೇರ್ ಹೊಸ ಬಟ್ಟೆ ಇಬ್ಬಿಬ್ರಿಗೂ ಸಿಗ್ತಾ ಇದೆ. ಥ್ಯಾಂಕ್ ಯು. ಖುಷಿನ ಇಲ್ವಾ? ತುಂಬಾ ಖುಷಿ. ಇನ್ನೂ ಜಾಸ್ತಿ ಕೊಟ್ಟಿರ್ಬೇಕು. ಬರ್ಕೊಟ್ಬಿಡ್ತೀನಿ ಕಣ, ಪಟಾಯನ ಬರ್ಕೊಟ್ಬಿಡ್ತೀನಿ. ಮಾಡ್ಕೊಳ್ಳಿ, ಬರಾಗಿಲ್ಲ. ಕೊಡೋಣ, ಎಲ್ಲರಿಗೂ ಕೊಡೋಣ. ಎಲ್ಲರೂ ನನ್ನನ್ನ ಸಂತೋಷ ಪಡಿಸಿದ್ದೀರಾ, ನಾನು ಸಂತೋಷವಾಗಿದ್ದೀನಿ, ನೀವು ಕೂಡ ಬಹಳ ಸಂತೋಷವಾಗೇ ಇದ್ದೀರಾ ಅಂತ ಅನ್ಕೋತೀನಿ. ಈ ಒಂದು ಸಂತೋಷದ ನೋಟಿಂದ ಇವತ್ತಿನ ಕಾರ್ಯಕ್ರಮನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಸೊ ನೀವೆಲ್ಲ ಈಗ ಆರಾಮಾಗಿ ಮನೆಗೆ ಹೋಗಿ ಮಲ್ಕೊಳ್ಳಿ, ಹೊರಡಿ. ಅಂತೂ ಸೂಪರ್ ಹಿಟ್ ಹಾಡುಗಳಿಗೆ ಪಟಾಯದ ವಾತಾವರಣವನ್ನೇ ರಂಗೇರಿಸಿದ ನಮ್ಮ ದೇಸಿ ಹಕ್ಕಿಗಳ ವಿಚಿತ್ರ ವಿಪರೀತದ ಡ್ಯಾನ್ಸ್ಗಳು ಎಲ್ಲರ ಕಣ್ಮನಗಳನ್ನ ರಂಜಿಸಿ ಆನಂದ ತಂದಿರೋದ್ರಲ್ಲಿ ಡೌಟೇ ಇಲ್ಲ. ನೋಡಿದ್ರಲ್ಲ, ಇದು ಇವತ್ತಿನ ಸೂಪರ್ ಡೂಪರ್ ಧಮಾಕ ಡ್ಯಾನ್ಸ್ ಪರ್ಫಾರ್ಮಿನ ದಿ ಎಂಡ್ ಸಂಚಿಕೆ. ಅಂದ್ರೆ ಇವತ್ತಿನ ಸಂಚಿಕೆನ ನಾನು ಈಗ ಎಂಡ್ ಮಾಡ್ತಾ ಇದೀನಿ. ಮುಂದಿನ ಸಂಚಿಕೆ ಇನ್ನ ಎಷ್ಟು ಚೆನ್ನಾಗಿರುತ್ತೆ, ಅದರಲ್ಲಿ ಇನ್ನೂ ಏನು ಹೊಸತನ ಇರುತ್ತೆ ಅಂತ ನೀವು ಕಾದು ವೀಕ್ಷಿಸ್ತಾ ಇರಿ. ಆದ್ರೆ ನಮ್ಮ ಶೋನ ಹೆಚ್ಚಿನ ಮಾಹಿತಿಗೆ ನೀವು ಕೇಳ್ತಾನೆ ಇರಿ 92.7 ಬಿಗ್ FM. ಸೊ ನಾವು ಹೊಡ್ತಾ ಇದೀನಿ. ದಿಸ್ ಇಸ್ ನಿರಂಜನ್ ಸೈನಿಂಗ್ ಆಫ್. ಜೈ ಕರ್ನಾಟಕ ಮಾತೆ.